ನೀವೊಂದ್ಸಲ ಕೇಳಿ. ಏನಮ್ಮ ಬೆಳಗ್ಗೆ ಟಿಫನ್ ಮಾಡಿದ್ಯಾ? ಹಾಂ ತಾತ. ಮಧ್ಯಾಹ್ನ ಊಟ ಮಾಡಿದ್ಯಾ? ಹಾಂ. ಸಂಜೆ ಟೀ? ಹಾಂ ಮಾಡಿದೆ. ಚೆನ್ನಾಗಿತ್ತಾ? ಅಲ್ವೇ ಮತ್ತೆ. ಅಲ್ಲಮ್ಮ ಮಹಾಲಕ್ಷ್ಮಿ 2 hours ಅಂತ ಹೇಳ್ತಾನೆ ಇದೆಯಾ? ಸೂರ್ಯ ಮುಳುಗೆ 2 hours ಆಯಿತು. ವಾಟ್ಸ್ ಯುವರ್ ಪ್ರಾಬ್ಲಮ್? ತಾತ ಇನ್ನೂ 2 hours ತಾತ. ಅಯ್ಯೋ ಮಹಾಲಕ್ಷ್ಮಿ, ಆಗ್ಲೆಯಿಂದ 2 hours ಅಂತಲೇ ಹೇಳ್ತಿದ್ಯಾ. ಹೋಗಲಿ, ಏನು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಕೈಲಾದ ಸಹಾಯನಾದರೂ ಮಾಡ್ತೀವಿ. ನೋಡು, ಆಗಲೇ ಕತ್ಲಾಗಿದೆ, ಇನ್ನೂ ಲೇಟ್ ಆಗಿಬಿಟ್ರೆ ನಿಂಗೆ ಹೋಗೋದಕ್ಕೆ ಬಸ್ಸು ಸಿಗಲ್ಲ. ಆಗೇನು ಮಾಡ್ತೀಯಾ? ಅಯ್ಯೋ ಹೌದಲ್ವಾ ಅಕ್ಕ, 2 ನಿಮಿಷ ಅಕ್ಕ. ಅಯ್ಯೋ ಅಮ್ಮ ಗಿರ್ಜಾ, ಇವಳಿಗೆ 2 ಸಂಖ್ಯೆ ಮೇಲೆ ಬೇರೆ ಬರೋದೇ ಇಲ್ಲ ಕಣಮ್ಮ. ಏನಾಯ್ತಪ್ಪ? ಏನಮ್ಮ ಇನ್ನೂ ಇಲ್ಲ ಇದೆಯಾ? ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಏನಾಯ್ತಮ್ಮ? ಸರ್ ಇನ್ನೊಂದು 2 hours ಸರ್. ಆಗ್ಲಿಂದ 2 hours ಅಂತಲೇ ಹೇಳ್ತಿದ್ದಾಳೆ. ಏನು ಸಮಸ್ಯೆ ಅಂತಲೂ ಹೇಳ್ತಿಲ್ಲ. ಕಾಶಿ ಅವ್ರನ್ನೇನಾದರೂ ಕರ್ಸೋಣವಾ? ಕಾಶ್? ಬೇಡ ಬೇಡ. ಯಾಕಮ್ಮ, ಏನು ಪ್ರಾಬ್ಲಮ್ಮ? ಸರ್ ಅದು ಆ್ಯಕ್ಚುಲಿ ಇರಮ್ಮ. ಅಯ್ಯಯ್ಯೋ, ಇವನ್ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾನೆ? ಆಫೀಸಲ್ಲಿ ಬೈದಿದ್ದು ಸಾಲದ, ಫೋನ್ ಮಾಡಿ ಬೇರೆ ಬೈಬೇಕಾ? 62,000 ದುಡ್ಡು ನಾನು ಎಲ್ಲಿಂದ ತಂದ್ಕೊಳ್ಳಿ? ಡೀಲಿಂಗ್ ರಾಜ್ ಬೈಲಿಲ್ಲ ಅಂದಿದ್ರೆ ಈ ಹುಡುಗಿನ ಮಹಾಲಕ್ಷ್ಮಿ ಅನ್ಕೊಂಡು ಮೈಸೂರವರೆಗೂ ಹುಡುಕೊಂಡು ಹೋಗಿ ಕೈ ಮುಗಿದು ಬರ್ತಾ ಇದ್ದೆ. ಆಗ್ಲೂ ಬೈದ, ಈಗ ಬೈಯಕ್ಕೆ ಅಂತಾನೆ ಫೋನ್ ಮಾಡ್ತಾ ಇದ್ದಾನೆ. ಇವಳು ಲಕ್ಷ್ಮಿ ಅಲ್ಲ, ಲಕ್ಷ್ಮಿ ಅಲ್ಲ. ಸರ್, 62,000 ನನ್ನಿಂದ ಸಾಧ್ಯ ಇಲ್ಲ ಸರ್. ಬೇಕಾದ್ರೆ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಒಂಚೂರು ಟೈಮ್ ಕೊಡಿ ಸರ್. ನೀವು ಟೈಮ್ ಕೊಟ್ರೆ ಅದಕ್ಕೇನು ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ ಸರ್. ಪ್ಲೀಸ್ ಸರ್. ಇರಯ್ಯ, ಸ್ವಲ್ಪ ನಾನು ಮಾತಾಡೋದು ಕೇಳೋ. ಬೆಳಿಗ್ಗೆ ಯಾವುದೋ ಟೆನ್ಷನಲ್ಲಿದ್ದೆ, ನಿನ್ನ ಮೇಲೆ ರೇಗ್ಬಿಟ್ಟೆ. ರಿಕವರಿ ಮಾಡೋದು ನಿನ್ನ ಕೆಲಸ ಆದರೂ ಪಾಪ ಅವ್ರು ಕೊಡ್ತಿಲ್ಲ ಅಂತ ಅಂದಮೇಲೆ ನೀನು ತಾನೇ ಏನು ಮಾಡ್ತೀಯ? ನೋಡೋ, ರಿಕವರಿ ಮಾಡೋದಕ್ಕೆ ನಮ್ಮ ಟೀಮ್ ಇದೆ, ಅವ್ರು ಮಾಡ್ತಾರೆ. ನೀನೇನು ದುಡ್ಡು ಕೊಡೋದು ಬೇಡ. ಡೋಂಟ್ ವರಿ, ನಾನು ನೋಡ್ಕೋತೀನಿ. ಓಕೆ? ಓಕೆ ಸರ್, ಥ್ಯಾಂಕ್ ಯು ಸರ್. ಆಹಾ, ಏನಿದು? ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅಂತ ಮ್ಯಾನೇಜರು ನನಗೆ ಕಾಲ್ ಮಾಡಿ ಸಾರಿ ಕೇಳದ? ಹಿಂಗ್ ಸಾಧ್ಯ? ಬೋನಲ್ಲಿದ್ರೇನೆ ಕಚ್ಚಕ್ಕೆ ಬರೋ ಹುಲಿ ಕಾಡಲ್ಲಿ ಸಿಕ್ಕಿ ಹಾಯ್ ಅಂತಿದೆ ಅಂದ್ರೆ ಹೌ ಇಸ್ ದಿಸ್ ಪಾಸಿಬಲ್? ಹಾಗಾದ್ರೆ ನನ್ನ ಪಾಲಿನ ಮಹಾಲಕ್ಷ್ಮಿ ಇವಳೆ. ಏನ ಶಿವು, 62,000 ಅಂತೀಯ, ಮ್ಯಾನೇಜರ್ ಬೈದ ಅಂತೀಯ, ಜೊತೆ ಅಂತ ನಗ್ತಾ ಇದ್ಯಾ? ಏನಾಯ್ತು? ಅಪ್ಪ, ಏನು ಅಂತ ಹೇಳಿ? ಇರೋದ್ನೇ ಹೇಳು. ಇವತ್ತು ನೀನು ಹೇಳಿದ ದಿನ ಭವಿಷ್ಯ ನಿಜ ಆಗೋಯ್ತು. ನನಗೆ ಲಕ್ಷ್ಮಿ ಒಲ್ದ್ಬಿಟ್ಲು. ಓರಿ, ನಿಮ್ಮ ಲಕ್ಷ್ಮಿ ಕತೆ ಹಾಗಿರ್ಲಿ, ಮೊದಲು ಈ ಮಹಾಲಕ್ಷ್ಮಿನ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡ್ರಿ. ಓಕೆ, ಐ ವಿಲ್ ಡೂ ಇಟ್. ಹೇಳ್ತಾನೆ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಸಮಸ್ಯೆ ಏನಿದೆಯೋ ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಆದರೆ ನಾನೊಂದು ಕೇಳ್ತೀನಿ, ಇವತ್ತು ರಾತ್ರಿ ಇಫ್ ಯು ಡೋಂಟ್ ಮೈಂಡ್ ನೀನು ಇಲ್ಲೇ ಉಳ್ಕೋಬಹುದಾ? ಅಯ್ಯೋ ಸರ್, ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ವಾಟ್ ಎ ಕೋಇನ್ಸಿಡೆನ್ಸ್ ಆಫ್ ಇಂಡಿಯಾ. ಕಸ್ಟಮರ್ ಕೇಳಿದ್ದು ಟೊಮ್ಯಾಟೊ, ಅಂಗಡಿಯವನು ಕೊಟ್ಟಿದ್ದು ಟೊಮ್ಯಾಟೊ. ಇಟ್ಸ್ ಓಕೆ. ನೀನು ಇವತ್ತು ರಾತ್ರಿ ಇಲ್ಲಿ ಆರಾಮಾಗಿರಬಹುದು. ಏನ್ರಿ ಹೇಳ್ತಾ ಇದ್ದೀರಾ? ಅಯ್ಯೋ ಗಿರಿ, ಪಾಪ ಚಿಕ್ಕ ಹುಡುಗಿ ಇಷ್ಟೊತ್ತಲ್ಲಿ ಎಲ್ಲಿ ಅಂತ ಹೋಗ್ತಾಳೆ. ಇವತ್ತಿದ್ದು ಬೆಳಗ್ಗೆ ಹೋಗ್ತಾಳೆ ಬಿಡು ಅಲ್ವಾ? ಯು ಕ್ಯಾನ್ ಸ್ಟೇ ಆರಾಮ್ಸೆ. ಓಕೆ ದಾರಿಟಿ. ಇರ್ಲಿ ಬಿಡಮ್ಮ, ಪಾಪ ಹೆಣ್ಣುಮಗಳು ಅಲ್ವಾ, ಸ್ವಲ್ಪ ಕರುಣೆಗೆ ತೋರಿಸೋಣ. ಏನಾಗತ್ತೆ ನೋಡೋಣ. ಲಕ್ಷ್ಮೀ ಬಾರಮ್ಮ
ಭಾಗ್ಯಲಕ್ಷ್ಮಿ ಬಾರಮ್ಮ ಜಗದಲು ನೆಂಟ್ರಲ್ಲ, ಫ್ರೆಂಡೂ ಅಲ್ಲ, ಫ್ರೆಂಡಗ ಅಕ್ಕನೂ ಅಲ್ಲ. ಅಕ್ಕನಿಗೆ ತಂಗಿಯೂ ಅಲ್ಲ. ಮತ್ತೆ ಯಾಕಮ್ಮ ನಮ್ಮಪ್ಪ ಈ ರೇಂಜಿಗೆ ಸೇವೆ ಮಾಡ್ತಿದ್ದಾರೆ? ನಿಧಾನ ನಿಧಾನ ನಿಧಾನ. ಸಮಥಿಂಗ್ ಈಸ್ ರಾಂಗ್. ಹುಷಾರು. ಓ ಮಾವ ಪ್ರಣಿ ಆಗಲ್ಲ ಏನೂ ಇಲ್ಲ. ನಾನು ಮೊದಲು ಅದೇ ಥರ ಅನ್ಕೊಂಡೆ, ಆದರೆ ಆಮೇಲೆ ಗೊತ್ತಾಯ್ತು. ಏನಂತ? ಅತಿಥಿ ಸತ್ಕಾರ ಅಂದರೆ ಇವ್ರಿಗೆ ತುಂಬ ಇಷ್ಟ ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿ ಸೇವೆ ಮಾಡಿಸಿದ್ದಾರೆ ನೋಡಿ. ಆದರೆ ಆ ಅತಿಥಿ ಸತ್ಕಾರ ಒಂದು ತುತ್ತು ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ. ಆದ್ರೆ ನನಗೆ ಅನಿಸ್ತಿರೋದೇನಂದ್ರೆ ಈ ಅಕ್ಕನ ಜೊತೆ ಆಟ ಆಡ್ಬೋರಾದ್ರೆ ಆ ಅಕ್ಕನ ಜೊತೆ ಆಟ ಆಡ್ಬೋದು ಅಂತ, ಅಲ್ವಾ ಅಪ್ಪ? ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಇವ್ರ ಜೊತೆ ಆಟ ಪಾಠ ಊಟ ಯಾವುದನ್ನು ಇಟ್ಕೋಬಾರ್ದು. ಶೀ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಯ್ಯಯ್ಯೋ, ಸಾರ್ ಅಂತೆಲ್ಲ ಕರಿಬೇಡಮ್ಮ, ಶಿವು ಅಂತ ಕರೆದ್ರೆ ಸಾಕು. ಹಂಗೆ ಕರೆಯಕ್ಕೆ ಮುಜುಗರ ಆಗುತ್ತೆ ಅಂದ್ರೆ ನಿನ್ನ ಬಾಯಿಗೆ ಏನು ಬರುತ್ತೋ ಹಾಗೆ ಕರಿ. ಈ ಮರ್ಯಾದೆ ಎಲ್ಲ ಬೇಡ. ಯಾಕೋ ನೀನು 3 ಬಿಟ್ಬಿಟ್ಟಿದ್ಯಾ? ನೋ, ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆ ಕಾರಣ ಇವರು. ಹಾಗಾಗಿ ಡೋಂಟ್ ಪೋಕ್ ಮಿ. ಇಫ್ ಯು ಪೋಕ್ ಮಿ ಐ ಪೋಕ್ ಯು. ಅಯ್ಯಯ್ಯೋ, ನಿಧಾನಮ್ಮ ನಿಧಾನ. ನೋಡಮ್ಮ, ಊಟನ ಶಿರಾಡಿ ಘಾಟಲ್ಲಿ ಹೋಗುವಾಗ ನಿಧಾನಕ್ಕೆ ಹೋಗ್ತೀವಲ್ಲ, ಆ ಥರ ನಿಧಾನವಾಗಿ ಮಾಡಬೇಕು. ನೀನು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗೋ ಥರ ಮಾಡಿದ್ರೆ ಹೀಗೆ ಅನ್ಬೇಕಾಗುತ್ತೆ. ನಿಧಾನ ಊಟ ಮಾಡು. ದೇವ್ರೆ ದೇವ್ರೆ, ಇವ್ರು ಹೇಳ್ತಿರೋದಕ್ಕೂ ಇಲ್ಲಿ ನಡೀತಿರೋದಕ್ಕೂ ಸಿಂಕ್ ಆಗ್ತಿದೆಯಲ್ಲ. ನೋಡ್ತಿದ್ರೆ ಭಯ ಆಗ್ತಿದೆಯೇ. ಇರಮ್ಮ, ಇನ್ನೊಂದು ಸ್ವಲ್ಪ ಅನ್ನ ಬಡಿಸ್ತೀನಿ. ಅಯ್ಯೋ, ಹೊಟ್ಟೆ ತುಂಬ ಊಟ ಮಾಡಬೇಕಮ್ಮ. ಸರಿ, ನಾನು ನಿನ್ನ ಬಲವಂತ ಮಾಡಲ್ಲ. ಅಲ್ಲಿ ಹೋಗಿ ಕೈ ತೊಳ್ಕೊಳಮ್ಮ. ಆಹಾ, ಸಾಕ್ಷಾತ್ ಮಹಾಲಕ್ಷ್ಮಿಗೆ ಸೇವೆ ಮಾಡ್ದಂಗಾಯ್ತು. ಈಕೆ ಮನೆ ಕಾಲಿಟ್ಟಿದ್ದೇ ಇಟ್ಟಿದ್ದು. ಸಾಲ ಸಾಲ್ವ್ ಆಯ್ತು. ಡೀಲಿಂಗ್ ರಾಜು ಫಸ್ಟ್ ಟೈಮ್ ಸಾರಿ ಕೇಳ್ದ. ಇನ್ನು ಏನೇನು ಚಮತ್ಕಾರ ಆಗುತ್ತೋ ಏನೋ. ಹಾ ಗಿರಿ, ಫ್ರೆಶ್ ಫ್ರೂಟ್ಸ್ ತಂದಿದ್ನಲ್ಲ, ಎಲ್ಲಿದೆ? ಅಲ್ಲೇ ಅಡುಗೆ ಮನೇಲಿದೆ. ಹಾ, ಬೇಗ ಕೈ ತೊಳ್ಕೊಂಡು ಬಾ ಅಮ್ಮ. ನಿನಗೆ ಹಣ್ಣು ಕಟ್ ಮಾಡ್ಕೊಡ್ತೀನಿ. ಹಣ್ಣು ಕಟ್ ಮಾಡ್ಕೊಡ್ತೀನಿ. ಅಮ್ಮ, ನಾನೇನಾದ್ರೂ ತಟ್ಟೆಲಿ ಊಟ ಬಿಟ್ರೆ ಬುಡ ಮೇಲೆ ಬಾರಿಸ್ತೀನಿ ಅನ್ನೋರು, ಈಗ ಅವರು ತಟ್ಟೆಲಿ ಅನ್ನ ಬಿಟ್ಟಿದ್ದಾರೆ, ಅವ್ರಿಗೆ ಹೊಡಿಲೇ ಇಲ್ಲ. ಇನ್ನು ಸ್ವಲ್ಪ ದಿವಸ ನಡಿಯಪ್ಪ, ಅವಳೇ ಬಾರಿಸ್ತಾಳೆ. ಇರ್ಬೇಕು ಮಾವ. ನೀನು ಸ್ವಲ್ಪ ತಗೋಬೇಕು. ಏನ ಧೈರ್ಯ. ಧೈರ್ಯ ಸಾಹಸೆ ಲಕ್ಷ್ಮಿ. ಆ ಮಹಾಲಕ್ಷ್ಮಿ ಬೆಳಗ್ಗೆ ಬೇಗ ಹೇಳ್ಬೇಕು. ಪಡ್ಡು ಹಂಚಲ್ಲಿ ಒಂದ್ಸಲಕ್ಕೆ 5 ಆಗೋದು. ಒಬ್ಬೊಬ್ರಿಗೆ 6 ಹೇಳ್ಬೇಕು ಅಂದ್ರೂ ಒಂದು 7-8 ಸಲ ಬೇಯಿಸ್ಬೇಕು. ಯಾಕಾರೋ ಪಡ್ಡು ಮಾಡ್ತೀನಿ. ಇವ್ರೇನು ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದಾರಲ್ಲ. ಆ ಹುಡುಗಿನ ನಮ್ಮ ಮನೆಗೆ ಯಾಕ್ರಿ ಕರ್ಕೊಂಬಂದ್ರಿ ಅಂತ ಎಪ್ಸಿ ಕೇಳ್ತೀನಿ. ರೀ ಎದೇಳ್ರಿ ಮೇಲೆ. ನನಗೆ ಗೊತ್ತು ನೀವು ಮೈ ತುಂಬ ರೊಗ್ಗ ಹೊತ್ಕೊಂಡು ಯಾಕೆ ಮಲಗಿದ್ದೀರಾ ಅಂತ. ನಾನು ಎಲ್ಲಿ ಏನು ಕೇಳ್ಬಿಡ್ತೀನೋ ಅಂತ ಡ್ರಾಮಾ ಮಾಡ್ತಾ ಇದ್ದೀರಾ ಅಲ್ವಾ? ನಿದ್ದೆ ಮಾಡ್ತಿಲ್ಲ ನೀವು. ನನಗೆ ಗೊತ್ತು ರೀ, ನಂಗೆ ಚೆನ್ನಾಗಿ ಗೊತ್ತು. ರೀ ಎದೇಳ್ರಿ ಮೇಲೆ. ರೀ ಗೊತ್ತು ಪರಿಚಯ ಇದೆ. ಹೇಗ್ರಿ ಮನೆ ಕರ್ಕೊಂಬರ್ತೀರಾ ನೀವು? ಹೋಗ್ಲಿ ಬಿಡು, ಅತಿಥಿ ಸತ್ಕಾರ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ನಿಮ್ಮ ಅತಿಯಾದ ಕಾಳಜಿ ನನಗೆ ಯಾಕೋ ಬೇರೆ ಥರನೇ ಕಾಣಿಸ್ತಾ ಇದೆಯಲ್ಲ. ಇನ್ನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಇನ್ನು ಮಲಗಿದ್ದೀರಾ? ಎದ್ದೇಳ್ರಿ ಮೇಲೆ. ನನ್ನ ರೂಮಲ್ಲಿ ಈ ಹುಡುಗಿ ಮಲಗಿದಾಳಲ್ಲ. ಹಲೋ ಬಿಸ್, ಹಲೋ ಹಲೋ, ಎದ್ದೇಳ್ರಿ ಮೇಲೆ. ಹೇಳ್ರಿ ಮೇಲೆ. ಯಾರೋ ಕುಂಕರ್ಣನ್ ಕಜಿನ್ಸ್ ಇಷ್ಟು ಇರಬೇಕು. ಇಷ್ಟೆಲ್ಲ ಕಿರ್ಚಾಡ್ತಾ ಇದ್ದೀನಿ, ಹೆಂಗ್ ಮಲಗಿದಾಳ ನೋಡು. ಎದ್ದೇಳ್ರಿ ಮೇಲೆ. ರೇ ರೇ ಬನ್ರಿ ಇಲ್ಲಿ. ರೇ ಯಾಕೊಂದು ಬರ್ಕೋತಿದ್ಯೋ? ಮಲಗಿರೋರ್ಗೆ ಎಚ್ಚರ ಆಗಲ್ವಾ?
ಅದೇನು ಹೇಳ್ತೀವಿ ಅರ್ಥ ಆಗಂಗೆ ಹೇಳು. ಏನ್ ಎದ್ದೇಳಿ ಅಂತ ತಾನೇ ಬಡ್ಕೋತಾ ಇರೋದು. ನಿನ್ನ ಸೌಂಡ್ನ ಸ್ವಲ್ಪ ಕಮ್ಮಿ ಮಾಡು, ಪಾಪ ಅವಳು ಡಿಸ್ಟರ್ಬ್ ಆಗಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ? ಇವ್ರು ಯಾಕ್ರಿ ಇಲ್ಲಿ ಮಲ್ಕೋಬೇಕು? ಅದು ಗಿರಿ, ಇನ್ಮೇಲೆ ಲಕ್ಷ್ಮಿ ಅಲ್ಲಲ್ಲ, ನನ್ನ ಪಾಲಿನ ಮಹಾಲಕ್ಷ್ಮಿ ಇಲ್ಲೇ ಮಲಗ್ತಾಳೆ. ಏನಂದ್ರಿ? Oh, you want me to translate it in English? Henceforth, she will sleep here only. Shut up! What nonsense are you talking? ಇವ್ನು ಇಲ್ಲೇ ಮಲ್ಕಿದ್ರೆ ನಾನು ನಿಮ್ಮ ತಲೆ ಮೇಲೆ ಮಲ್ಕೊಳ್ಳ? ತಲೆ ಮೇಲೆ ಬಿಡಕ್ರಿ, ಹೊರಗಡೆ ಮಲ್ಕೋ. ಇಲ್ಲ ಇಲ್ಲ ಇಲ್ಲ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದ ಹೆಂಡತಿ ಮುಂದೆನೆ ಇನ್ಯಾವುದೋ ಹೆಣ್ಣಿಗೆ ಊಟ ಬಡಿಸಿ ಬೀಸಣಿಗೆನಲ್ಲಿ ಗಾಳಿ ಬೀಸಿ ಒಂದು ಹಣ್ಣು ಹೆಚ್ಚಿಕೊಟ್ರು. ನನ್ನ ಹತ್ರ ಒಂದು ಮಾತು ಕೇಳಲಿಲ್ಲ. ಇದ್ದಿದ್ದೆ ಒಂದು ಆ್ಯಪಲು, ನೀನು ಕೇಳಿದ್ರು ನಾನು ಕೊಡ್ತಾ ಇರಲಿಲ್ಲ. ಮದುವೆ ಆಗಿ 17 ವರ್ಷಗಳಾದ್ರೂ ನನ್ನ ಹತ್ರ ಸ್ನೋ ಪೌಡರ್ ಆದ್ರೂ ಕೇಳಿದಿನ? ಇತ್ತೀಚೆಗೆ ಚಿನ್ನದ ಬಳೆ ಕೇಳಿರ್ಲಿಲ್ವಾ? ಓಹೋ, ಚಿನ್ನದ ಬಳೆನ ತಗೊಂಬಂದಂಗ್ ಮಾಡಿ ಹಂಗೆ ವಾಪಸ್ ತಗೊಂಡು ಹೋಗ್ಲಿಲ್ವಾ? ನಾನ್ ಕೇಳ್ತಿರೋದು ಸ್ನೋ ಪೌಡರ್ ಬಗ್ಗೆ. ಯಾರೋ ಬಿನ್ನಾಣ್ಗಿತ್ತಿ ಬಂದ್ಲು ಅಂತ ಕಟ್ಕೊಂಡಿರೋ ಹೆಂಡ್ತಿನ ಆಚೆ ಮಲ್ಕೋ, ಇವಳು ಇಲ್ಲೇ ಮಲ್ಕೋತಾಳೆ ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನ, ನೀತಿನ, ಧರ್ಮನ? ದೇವರೇ, ನೀವೇ ನಿಮ್ ಕೈಯಾರೆ ಕಟ್ಟಿರೋ ಈ ತಾಳಿಗೆ ನೀವ್ ಕೊಡೋ ಬೆಲೆ ಇಷ್ಟೇನಾ? ನೀವ್ ಕಟ್ಕೊಂಡಿರೋ ಹೆಂಡತಿ ಕೊಡೋ ಮರ್ಯಾದೆ ಇಷ್ಟೇನಾ? ದೇವರೇ, ಕಲಿಯುಗದ ಕಲ್ಪನಾ, ದಯವಿಟ್ಟು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಹಿಂಗೆ ಓವರ್ ಆಗಿ ಆಡ್ತಾ ಇದ್ಯಾ? ಆಕೆ ಇಲ್ಲಿ ಮಲಗ್ತಾಳೆ, ನೀನು ಹೊರಗೆ ಮಲಗ್ತೀಯ ಅಂದ್ರೆ ನೀನು ಒಬ್ಬಳೆ ಹೊರಗೆ ಮಲಗ್ತೀಯ ಅಂತ ಅರ್ಥ ಅಲ್ಲ. ನಾನು ನೀನು ಒಟ್ಟಿಗೆ ಮಲಗ್ತೀವಿ ಅಂತ. ನಾನೆಲ್ಲೋ ನೀನೆಲ್ಲೋ ಅಲ್ಲ, ನೀನೆಲ್ಲೋ ನಾನಲ್ಲೇ. ಓಹ್, ಹೌದಾ? ಹಾಗ ಸಾರಿ, ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸಾರಿ. ಆದ್ರೂ ನಾವು ಆಚೆ ಮಲಗ್ತೀವಿ, ಓಕೆ. ಇವಳು ಇಲ್ಲಿ ಮಲಗ್ತಾಳೆ ಯಾಕೆ? ನಾವು ಆಚೆ ಮಲಗ್ತೀವಲ್ಲ ಅದಕ್ಕೆ. ಅಯ್ಯೋ, ಅದೆಲ್ಲ ಅದೇ ಅದೇ ಯಾಕೆ? ಯಾಕೆ ಅಂದ್ರೆ ನಾವಲ್ಲಿ ಇವಳಿಲ್ಲಿ ಅಷ್ಟೇ. ರೀ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ನೀನು ಆಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ನಾನು ನಿಂಗೆ ಒಂದು ಒಳ್ಳೆ ಕ್ಲಾರಿಟಿ ಕೊಡ್ತೀನಿ, ಒಂದು ಕತೆ ಹೇಳ್ತೀನಿ ಕೇಳು. ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜ ಸತ್ತೋದ್ನಂತೆ. ಕತೆ ಮುಗೀತು. ಸತ್ಮೇಲೆ ಇನ್ನೆಷ್ಟಿರುತ್ತೆ? ಬಾ ಬಾ ಮಲ್ಕೋಣ. ರೀ 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 ದೋಸೆ ಮಾಡಿದ್ಯಾ? ನನಗ್ ದೋಸೆ ಬೇಡ 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 ಅಂದ್ರೆ ಬೇಡ ಅಷ್ಟೇ. ಏಯ್, ನಿನಗೋಸ್ಕರ ಪಡ್ಡು ಮಾಡೋಣ ಅಂತ ಬೆಳಗ್ಗೆ ಬೇಗ ಎದ್ದೆ, ನೀನ್ ಪಡ್ಡು ಬೇಡ ಅಂದೆ. ಅದೇ ಹಿಟ್ಟಲ್ಲಿ ಈಗ ದೋಸೆ ಮಾಡಿದ್ರೆ ದೋಸೆನು ಬೇಡ ಅಂತಿದ್ಯೇನೋ? ನಾನು ಪಡ್ಡು ಬೇಡ ಅಂದೆ, ದೋಸೆ ಬೇಕು ಅಂತ ಹೇಳಿದ್ನ. ತಲೆ ಮೇಲೆ ಹಾಕ್ತೀನಿ ನೋಡು. ಓಹೋ, ಸುಮ್ಮನೆ ತಿನ್ನೋ. ಇವನೇನ್ ದೊಡ್ಡ ಮನೆ ಯಜಮಾನ? ಇವ್ನು ಕೇಳಿದ್ನೆಲ್ಲ ನಾನು ಬೇಸ್ ಹಾಕೊಂಡು ಕೂತ್ಕೋತೀನಿ. ನಿಂಗೆ ಹಂಗೂ ಏನಾದ್ರು ಬೇಕು ಅಂದ್ರೆ ನಿಮ್ಮ ಅಪ್ಪನ ಕೇಳ್ಕೊ ಹೋಗು. ನನ್ನ ಅಪ್ಪನ್ ಕೇಳಾಯ್ತು, ನೀನ್ ಹೇಳಿದ ಡೈಲಾಗ್ ಅನ್ನೇ ಅವರು ಹೇಳಿದ್ರು. ಅಮ್ಮ ಅಪ್ಪ ಕೇಳಿದ್ರೇನೆ ತಿನ್ಕೊಂಡು ಹೋಗಿ ಅಂತಾರೆ. ನೀನು ಸಪ್ರೇಟ್ ಆಗಿ ಮಾಡ್ಕೊಡ್ತಾರ? ಕೊಟ್ಟಿರೋದನ್ನ ತಿನ್ನಿಸ್ಕಂದ. ಏ ಪ್ರಣಿ, ನಾನು ಯಾವಾಗಲೇ ನಿಮ್ಮಪ್ಪಂಗೆ ಇರೋದು ತಿನ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಸಾರಿ ಅಮ್ಮ, ತಿನ್ಕೊಂಡು ಹೋಗಿ ಅಂತ ಹೇಳಿರಲ್ಲ, ಅದೇ ತಿಂದಾದ್ಮೇಲೆ ಹೋಗಿ ಅಂದಿದ್ಯಲ್ಲ. ಪ್ರಣಿ, ನೀನು ನನ್ನ ಆಡ್ಕೋತೀಯನೆ. ಬೆಳಗ್ಗೆ ಬೇಗ ಎದ್ದು ನಿಮ್ಮೆಲ್ರಿಗೂ ತಿಂಡಿ ಮಾಡಿಕೊಟ್ಟು ಮಧ್ಯಾಹ್ನ ಲಂಚ್ ಬಾಕ್ಸ್ ಮಾಡಿಕೊಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ನಿಮಗೆಲ್ಲ ಇದೆಲ್ಲ ಅರ್ಥ ಆಗುತ್ತೆ. ಏನೋ ಸಮಯ ಸಂದರ್ಭ ನೀವುಗಳು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನೀನು ಗಂಡನ ಮನೆಗೆ ಹೋಗ್ತೀಯಲ್ಲ, ಆಗ ಗೊತ್ತಾಗತ್ತೆ ನಿನಗೆ. ಏನು ತಿಂತಾ ಇದ್ದೀರಾ? ದೋಸೆನಾ? ತಿನ್ನಿ ತಿನ್ನಿ. ಲಕ್ಷ್ಮಿ, ಅಮ್ಮ ಮಹಾಲಕ್ಷ್ಮಿ. ಹಾ ಸರ್, ಬಂದೆ. ಬಾಮ್ಮ ಬಾಮ್ಮ, ಕೂತ್ಕೋ ಕೂತ್ಕೋ. ಎಕ್ಸ್ಕ್ಯೂಸ್ ಮೀ, ಒಂದು ಪ್ಲೇಟ್ ಕೊಡುಗಿರಿ. ನೋಡಮ್ಮ, ನಿನಗೋಸ್ಕರ ಬಿಸಿ ಬಿಸಿ ಪೂರಿ ತಂದಿದ್ದೀನಿ. ಪೂರಿ ಆಯಿಲು ನೀನು ಸ್ವಲ್ಪ ಡಯಟ್ ಕಾನ್ಷಿಯಸ್ ಆದರೆ ಬಿಸಿ ಬಿಸಿ ಇಡ್ಲಿ ತಂದಿದ್ದಿ. ಇಡ್ಲಿ ತಿನ್ನಬೇಕಾದ್ರೆ ಒಂಚೂರು ಬೋರ್ ಆಗುತ್ತೆ, ಅದಕ್ಕೆ ಚಟ್ನಿ ನಿಪ್ಪಟ್ಟು ನೆನೆಸ್ಕೊಳ್ಳೋಕ್ಕೆ. ಚಟ್ನಿ ಕೂಡ ಕೊಟ್ಟಿದ್ದಾರೆ ಪಾರ್ಸಲ್ಲು. ಎಲ್ಲವನ್ನು ಭರ್ಜರಿಯಾಗಿ ಸೇವಿಸಬಹುದು. ಸೇವಿಸು. ಅಯ್ಯೋ ಸರ್, ಇದೆಲ್ಲ ಯಾಕೆ ತಂದ್ರಿ? ತಿನ್ನಕ್ಕೆ. ಅಯ್ಯೋ ಅಲ್ಲ ಸರ್, ನಿಮ್ಗೆ ಅಷ್ಟೊಂದು ತೊಂದರೆ ಅಂತ? ಅಯ್ಯೋ, ಇದರಲ್ಲಿ ತೊಂದರೆ ಏನೂ ಇಲ್ಲಮ್ಮ. ಪಾಸ್ಟಾ ಲಸಾನಿಯಾ ಎಲ್ಲ ಪ್ಲ್ಯಾನ್ ಮಾಡಿದ್ದೆ, ಅದು ನಮ್ಮ ಭಾರತೀಯ ಆಹಾರ ಪದ್ಧತಿಗೆ ಸಲ್ಲಲ್ಲ ಅಂತ ಹೇಳಿ ಇಷ್ಟಕ್ಕೆ ಸೀಮಿತ ಆಯಿತು. ಯಾಕಮ್ಮ ಸುಮ್ಮನೆ ಕೂತಿದ್ಯಾ? ತಿನ್ನು. ಓಹ್, ಓಪನ್ ಮಾಡಬೇಕಲ್ವಾ?
ಯು ಸ್ಟಾರ್ಟ್ ವಿತ್ ಇಡ್ಲಿ, ಓಕೆ? ಅಪ್ಪ ಯಾಕಮ್ಮ ಹಿಂಗೆಲ್ಲ ಮಾಡ್ತಿದ್ದಾರೆ? ಅಮ್ಮ ಅಪ್ಪ ನಾನು ಕೇಳ್ದಾಗ ಮಾತ್ರ ಬೈದ್ರು, ಈಗ ಅವ್ರು ಕೇಳದೆ ಇದ್ರು ಅವ್ರಿಗೆ ಏನೇನೋ ತಂದ್ಕೊಟ್ಟಿದ್ದಾರೆ. ಅಪ್ಪಂಗೆ ನನಗಿಂತ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ನನ್ನ ಮಗನಿಗಿಂತ ಅವಳ ಮೇಲೆ ಪ್ರೀತಿ ಆದರೂ ಓಕೆ, ಆದರೆ ನನ್ನೇ ಬಿಟ್ಟು ಅವಳ ಮೇಲೆ ಪ್ರೀತಿ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ ಭಗವಂತ. ಅಯ್ಯೋ ಸರ್, ನಾನು ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ನೋ, ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ನೀನು ಕಾಲಿಡೋ ಹಾಗಿಲ್ಲ. ನಿನಗೇನು ಬೇಕಾದರೂ ಕೇಳು, ಮನೆಗೆ ತರಿಸ್ಕೊಡ್ತೀನಿ. ಬನ್ನೇರುಘಟ್ಟ ಸಫಾರಿ ಒಂದು ಬಿಟ್ಟು. ಯಾಕೆಂದರೆ ಕಾಡನ್ನು ಕಟ್ಟು ಮಾಡಿ ಮಾಡಿ ನಾಡು ಮಾಡಿ ಅಭ್ಯಾಸ ಆಗಿರೋ ನಮಗೆ ಕಾಡನ್ನು ನಾಡಿಗೆ ಕರೆಸೋ ಕೆಪಾಸಿಟಿ ಇಲ್ಲ. ಹಾಗಾಗಿ ಅಯ್ಯೋ ಅದೆಲ್ಲ ಏನು ಬೇಡ ಸರ್, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಿತ್ತು. ಸ್ಕಿನ್ ಯಾಕೋ ಸ್ವಲ್ಪ ಡಲ್ ಹೊಡಿತಿದೆ, ಹಾಗೆ ಡಾರ್ಕ್ ಸರ್ಕಲ್ ಆಗಿದೆ, ಅದಕ್ಕೋಸ್ಕರ ಅಷ್ಟೇ. ನೀನು ಹೂ ಅಂದರೆ ಪಾರ್ಲಿಮೆಂಟ್ಗೆ ಮನೆಗೆ ಕರೆಸ್ತೀನಿ. ಆಫ್ಟರ್ ಆಲ್ ಪಾರ್ಲರ್ ಅದೇನು ದೊಡ್ಡ ವಿಷಯನಾ? ನಮ್ಮ ಗಿರಿ ಫ್ರೆಂಡ್ ಒಬ್ಬರಿದ್ದಾರೆ, ಪಾರ್ಲರ್ ಪರಿಮಳ ಅಂತ. ಕರೆ ಮಾಡಿದ್ರೆ ಮನೆಗೆ ಬರ್ತಾರೆ. ಯು ಡೋಂಟ್ ವರಿ. ಆದರೆ ನೀನು ಮಾತ್ರ ಮನೆಯಿಂದ ಹೊರಗಡೆ ಕಾಲಿಡೋ ಹಾಗಿಲ್ಲ, ಅಷ್ಟೇ. ಅಮ್ಮ, ಅವತ್ತು ನಾನು ಸ್ಕಿನ್ ಕೇರ್ ಬಗ್ಗೆ ಕೇಳಿದಕ್ಕೆ ಕಡ್ಲೆಟ್ ಹಚ್ಕೋ ಸಾಕು ಅಂದರು. ಇವಾಗ ಅವ್ರಿಗೆ ಪಾರ್ಲರ್ನೇ ಮನೆ ಕಟ್ಸ್ತಾರಂತೆ. ನೋಡು ಭಗವಂತ, ಏನು ನಡೀತಿದೆ ಇಲ್ಲಿ? ಶಿವಪ್ರಸಾದ್, ಭಗವಂತ, ಇದೇನಿದು? ನಾನು ನೆನ್ಸ್ಕೊಳ್ಳೇ ಇಲ್ಲ. ನೆನ್ಸ್ಕೋಬೇಕಾದವ್ರು ನೆನ್ಸ್ಕೊಂಡ್ರು. ಅದು ಸರಿ, ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ಶಿವಪ್ರಸಾದ್? ಇಡ್ಲಿಗೆ ಚಟ್ನಿನಾ? 2 ಇಡ್ಲಿಗೆ ಅಷ್ಟಾದ್ರೂ ಬೇಕು ಭಗವಂತ. ಮಿಕ್ಕಿದ್ರೆ ಪೂರಿಗೆ ತಿಂತಾರೆ ಬಿಡು. ಶಿವಪ್ರಸಾದ್, ಓಹೋ ಓಹೋ, ಇದ್ರ ಬಗ್ಗೆ ಕೇಳ್ತಾ ಇದೆಯಾ? ಅಲ್ಲ ಭಗವಂತ, ನೀನು ಅತಿವೃಷ್ಟಿ ಮಾಡ್ತೀಯಾ, ಅನಾವೃಷ್ಟಿ ಮಾಡ್ತೀಯಾ? ನಾನು ಯಾವತ್ತಾದ್ರೂ ನಿನ್ನನ್ನು ಪ್ರಶ್ನೆ ಮಾಡಿದ್ದೀನ? ಯಾಕೆ ಮಳೆ ಜಾಸ್ತಿ ಬರೋ ಹಾಗೆ ಮಾಡಿದೆ, ಬರಗಾಲ ಯಾಕೆ ಜಾಸ್ತಿ ಮಾಡಿದೆ ಅಂತ? ನೀನು ಹಾಗೆ ಕೇಳಬಾರ್ದಪ್ಪ. ಅದು ಅಲ್ಲದೆ ಇವ್ರು ನಮ್ಮ ಮನೆಗೆ ಬಂದಾಗಿನಿಂದ ನಾನು ಕೈ ಇಟ್ಟ ಕೆಲಸ ಎಲ್ಲ ಒಳ್ಳೇದಾಗ್ತಾ ಇದೆ. ನನಗೆಲ್ಲವೂ ಒಳ್ಳೇದಾಗೇ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ. ಶಿವಪ್ರಸಾದ್, ಒಬ್ರು ಇನ್ನೊಬ್ರಿಗೆ ಒಳ್ಳೇದನ್ನ ಬಯಸ್ಬೇಕು, ಒಳ್ಳೇದನ್ನ ಮಾಡ್ಬೋದು. ಆದ್ರೆ ಒಬ್ಬರಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಿನ್ನ ಮೂರ್ಖತನ. ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಅಲ್ಲ ಭಗವಂತ, ನಿನ್ನ ಕಾವಲಿಗೆ ಅಂತ ಗಣಗಳಿಲ್ವಾ? ನಿನ್ನ ವಾಹನ ನಂದಿ ಇಲ್ವಾ? ನಾನೇನಾದ್ರು ಕೇಳ್ತೀನಾ? ಇಲ್ಲ ತಾನೇ? ಅದೇ ತರ ಮಹಾಲಕ್ಷ್ಮಿ ನನಗೆ ಕಾವಲು. ಆಕೆ ಈ ಮನೇಲಿ ಇರಬೇಕು ಭಗವಂತ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನಿನಗೆ ಗೊತ್ತಲ್ವಾ, ಬ್ಯಾಡ್ ಲಕ್ ಅನ್ನೋದು ಎಲ್ಲರಿಗೂ ಕಾಣಿಸೋ ವಿಸಿಟಿಂಗ್ ಕಾರ್ಡ್ ತರ ಇತ್ತು. ಗುಡ್ ಲಕ್ ಅನ್ನೋದು ನನಗೆ ಮಾತ್ರ ಗೊತ್ತಿರೋ ATM ಪಿನ್ ತರ ಇತ್ತು. ಆದ್ರೆ ಇವಾಗ ಮುಟ್ಟಿದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂದ್ರೆ ಚಿನ್ನನೇ ಮುಟ್ಟಬೇಕು. ಬಯಸಿದ್ದೆಲ್ಲ ಸಿಗ್ಬೇಕು ಅಂದ್ರೆ ಸಿಗೋದನ್ನ ಮಾತ್ರ ಬಯಸ್ಬೇಕು. ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅಂದ್ರೆ ಆಗೋದ್ ಮಾತ್ರ ಅನ್ಕೋಬೇಕು. ಶಿವಪ್ರಸಾದ್, ಅಯ್ಯೋ, ನೀನು ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಬೇಡ ಭಗವಂತ. ಈಕೆ ಇದ್ರೆ ನನಗೆ ಒಳ್ಳೇದಾಗುತ್ತೆ ಅಷ್ಟೇ. ಆಕ್ಚುಲಿ ಭಗವಂತ ಭಗವಂತ ಹಾ ಹೊರಟ್ಬಿಟ್ಯಾ? ಇಟ್ಸ್ ಓಕೆ. ಅಯ್ಯೋ, ಇನ್ನೂ ಸ್ಟಾರ್ಟ್ ಮಾಡಿಲ್ಲಮ್ಮ, ತಿನ್ನು. ನೀನು ನಿಧಾನವಾಗಿ ತಿಂತಾ ಇರು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಇವತ್ತು ದಿನ ಚೆನ್ನಾಗಿರ್ಲಿ ಅಂತ ನನಗೆ ಗುಡ್ ಲಕ್ ವಿಶ್ ಮಾಡಮ್ಮ. ಆಲ್ ದ ವೆರಿ ಬೆಸ್ಟ್ ಸರ್. ಓಹ್, ಥ್ಯಾಂಕ್ ಯು. ಇಷ್ಟು ಸಾಕು. ನಿಧಾನಕ್ಕೆ ತಿನ್ನು. ಗಿರಿ, ಅವರು ಇಡ್ಲಿ ತಿಂದಿದ್ದು ಮುಗಿದ ಮೇಲೆ ಪೂರಿ ಪ್ಯಾಕೆಟ್ನ ಓಪನ್ ಮಾಡಿಕೊಡು. ಏನ್ರಿ? ಪೂರಿ. ಸರಿ. ಇವಳದ್ದು ಇವ್ರದ್ದು ಅತಿ ಆಗ್ತಾನೆ ಇದೆ. ಇದನ್ನ ಹೀಗೆ ಬಿಡಲ್ಲ, ಇದಕ್ಕೊಂದು ಕತ್ತಿ ಕಾಣಿಸ್ತೀನಿ. ಜೀವನ ಪರ್ಯಂತ ನಾನು ಇನ್ನೊಬ್ರು ಸೇವೆ ಮಾಡೋದೇ ಆಗೋಯ್ತು. ನನಗೂ ಅನ್ಸಲ್ವಾ, ನಾನು ರಾಣಿ ತರ ಇರಬೇಕು, ಇನ್ನೊಬ್ರು ನನ್ನ ಸೇವೆ ಮಾಡಬೇಕು ಅಂತ? ಯಾಕೆ ಭಗವಂತ ನಂಗೆ ಇಂಥ ಜೀವನ ಕೊಟ್ಟೆ? ಅಯ್ಯಯ್ಯೋ, ಸಾರಿ ಭಗವಂತ. ನಾನು ಹೇಳಿದ್ದನ್ನ ನೀನು ತಪ್ಪಾಗಿ ತಿಳ್ಕೊಂಡು ನಾನು ಹಾಸಿಗೆ ಹಿಡಿಯೋ ಹೋಗಿ ಮಾಡಿ ನನ್ನ ಮಕ್ಳ ಹತ್ರ ಸೇವೆ ಮಾಡಿಸ್ಕೊಳಂಗೆ ಮಾಡ್ಬಿಟ್ಟಿಯಾ? ನಾನು ಆ ಥರ ಹೇಳಲಿಲ್ಲ, ನಿಂಗೆ ಅರ್ಥ ಆಯ್ತು ಅನ್ಕೋತೀನಿ. ಮನೆಗೆ ಒಳ್ಳೇದಾಗ್ಲಿ ಅಂತ ನಾನು ಎಷ್ಟು ಪೂಜೆ ಮಾಡ್ತೀನಿ, ವ್ರತ ಮಾಡ್ತೀನಿ, ಉಪವಾಸ ಮಾಡ್ತೀನಿ. ಆದ್ರೂ ನೀನು ಯಾಕೆ ನನ್ನ ಕೈಯೇ ಹಿಡಿಯಲ್ಲ?
ಈಗ ಫ್ಲಾಶ್ ಆಯ್ತು. ನಾನು ಒಗ್ಗರಣೆ ಹಾಕುವಾಗ ನನ್ನ ಕೈಗೆ ಎಣ್ಣೆ ಹಿಡ್ದಿರುತ್ತೆ, ಅದಕ್ಕೆ ನೀ ನನ್ನ ಕೈ ಹಿಡಿಯಕ್ಕೆ ಬಂದಾಗ ಜಾರಿರುತ್ತೆ ಪಾಪ. ಇನ್ನು ಮುಂದೆ ಒಂದು ಗ್ಲೌಸ್ ತಗೋಬೇಕು. ಅರೆ ಇದು ಆ ಮಹಾಲಕ್ಷ್ಮಿ ಬ್ಯಾಗ್ ಅಲ್ವಾ? ಈಗ ಗೊತ್ತಾಗತ್ತೆ ಇವಳು ಯಾರು ಏನು ಅಂತ. ಇನ್ನೊಬ್ರು ಬ್ಯಾಗ್ ಚೆಕ್ ಮಾಡೋದು ತಪ್ಪೆ, ಆದ್ರೆ ಆಟೋದಲ್ಲೇ ಬರ್ದಿರಲ್ವಾ ನಿಮ್ಮ ಲಗೇಜ್ಗೆ ನೀವೇ ಜವಾಬ್ದಾರರು ಅಂತ. ಅಂಥದ್ರಲ್ಲಿ ಇದು ನಮ್ಮ ಸ್ವಂತ ಮನೆ, ಲೋನಲ್ಲಿ ತಗೊಂಡಿರೋ ಮನೆ, ತಿಂಗಳ EMI ಕಟ್ತಾ ಇರೋ ಮನೆ. ಈ ಮನೆಯಲ್ಲೂ ಅವಳ ಲಗೇಜ್ಗೆ ಅವಳೇ ಜವಾಬ್ದಾರರು. ನೋಡ್ತೀನಿ, ತಪ್ಪೇನೂ ಇಲ್ಲ.